Hello students, welcome to Ishwari Taniksha channel. Students, ಈ ವಿಡಿಯೋದಲ್ಲಿ ನಾವು ಜವಾಹರ್ಲಾಲ್ ನೆಹರು ಮೆಡಿಕಲ್ ಕಾಲೇಜ್ ವಿಚ್ ಇಸ್ ಇನ್ ಬೆಲ್ಗಾಮ್ ಆಫ್ ಕರ್ನಾಟಕ. ಸೊ ಕರ್ನಾಟಕದಲ್ಲಿರೋ ಜವಾಹರ್ಲಾಲ್ ನೆಹರು ಮೆಡಿಕಲ್ ಕಾಲೇಜ್ ಡೀಟೇಲ್ ನೋಡೋಣ. ಸ್ಟೂಡೆಂಟ್ಸ್, ಈ ಕಾಲೇಜ್ ಒಂದು ಡೀಮ್ಡ್ ಯೂನಿವರ್ಸಿಟಿ ಆಗಿರುತ್ತೆ. ಸೊ ಈ ಕಾಲೇಜ್ನಲ್ಲಿ ಟೋಟಲ್ ನಂಬರ್ ಆಫ್ ಸೀಟ್ಸ್ ನೀವು ನೋಡೋದಾದರೆ ಟೋಟಲಿ ದೇರ್ ಆರ್ 200 seats. So out of this 200 seats, it is classified under state quota. So state quota ಗೆ 12 seats ಇದೆ ಮತ್ತು ಆಲ್ ಇಂಡಿಯಾ ಕೋಟಾಗೆ ರಿಮೇನಿಂಗ್ ಸೀಟ್ಸ್ ಬರುತ್ತೆ. ಸೊ ಆಲ್ ಇಂಡಿಯಾ ಕೋಟಾದಲ್ಲಿ ಆಲ್ ಇಂಡಿಯಾ ಜನರಲ್ ಕ್ಯಾಟಗರಿಯಲ್ಲಿ 158 ಸೀಟ್ಸ್ ಇದೆ. ಆಲ್ ಇಂಡಿಯಾ NRI ಕ್ಯಾಟಗರಿಯಲ್ಲಿ 30 ಸೀಟ್ಸ್ ಬರುತ್ತೆ. ಸೊ ಟೋಟಲು 200 ಆಗುತ್ತೆ ಈಗ. ಸೊ ಸ್ಟೇಟ್ ಕೋಟಾದಲ್ಲಿ 12 ಸೀಟ್ಸ್ ಅವೈಲೇಬಲ್ ಇದೆ. ಸೊ ಈ 12 ಸೀಟ್ಸು ನಿಮಗೆ ಬೇಕು ಅಂತಂದರೆ ನೀವು KEAನಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಕೌನ್ಸ್ಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಸ್ಟೂಡೆಂಟ್ಸ್, ಸ್ಟೇಟ್ ಕೋಟಾ ಈಸ್ ಒನ್ಲಿ ಫಾರ್ ಕರ್ನಾಟಕ ಕ್ಯಾಂಡಿಡೇಟ್ಸ್. ಬರೀ ಕರ್ನಾಟಕ ಕ್ಯಾಂಡಿಡೇಟ್ಸ್ಗಷ್ಟೇ ಈ ಸೀಟ್ಸು ಅವೈಲೇಬಲ್ ಆಗಿರುತ್ತೆ. ಸೊ ಥ್ರೂ KEA ಕೌನ್ಸ್ಲಿಂಗಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿ ಈ ಸೀಟನ್ನು ನೀವು ತಗೋಬೋದು. ನೆಕ್ಸ್ಟು ಆಲ್ ಇಂಡಿಯಾ ಕೌನ್ಸ್ಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರೆ ನೀವು MCCಯಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಈ ರಿಮೈನಿಂಗ್ ಸೀಟ್ಸ್ಗೆ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಕರ್ನಾಟಕ ಕ್ಯಾಂಡಿಡೇಟ್ಸು ಸಹ MCCಯಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಪಾರ್ಟಿಸಿಪೇಟ್ ಮಾಡ್ಬೋದು. ಅದರ್ ಸ್ಟೇಟ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಒನ್ಲಿ ಪಾರ್ಟಿಸಿಪೇಟ್ ಫಾರ್ ದಿಸ್ 158 ಪ್ಲಸ್ 30 ಸೀಟ್ಸ್. ಸೊ MCCಯಲ್ಲಿ ರಿಜಿಸ್ಟರ್ ಮಾಡಿಕೊಂಡು ನೀವು ಈ ಸೀಟ್ಸ್ಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ನೆಕ್ಸ್ಟು ಫೀಸ್ ಸ್ಟ್ರಕ್ಚರ್ ಫಾರ್ ಸ್ಟೇಟ್ ಕೋಟಾ. ಸ್ಟೇಟ್ ಕೋಟಾದಲ್ಲಿ 12 ಸೀಟ್ಸ್ ಇದೆ ಅಲ್ವಾ. ಸೊ ಆ 12 ಸೀಟ್ಸ್ಗೆ ವಾಟ್ ಈಸ್ ದ ಫೀಸ್ ಸ್ಟ್ರಕ್ಚರ್ ಅಂತ ನೋಡೋದಾದರೆ 3,24,996 ಪರ್ ಇಯರ್. ಸೊ ಒಂದು ವರ್ಷಕ್ಕೆ ನೀವು 3,24,996 ರೂಪೀಸ್ ಕಟ್ಟಬೇಕಾಗುತ್ತೆ ಸ್ಟೇಟ್ ಕ್ಯಾಂಡಿಡೇಟ್ಸ್. ಸೊ ನೆಕ್ಸ್ಟು ನಾವು ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ದು ಫೀಸ್ ನೋಡೋಣ. ಸೊ ಸ್ಟೂಡೆಂಟ್ಸ್, ಇದು ಕಾಲೇಜ್ ವೆಬ್ಸೈಟಲ್ಲಿ ಅವೈಲೇಬಲ್ ಇದೆ. ನೀವು ಕಾಲೇಜ್ ವೆಬ್ಸೈಟ್ನ ವಿಸಿಟ್ ಮಾಡಿ ಇದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ನೋಡಿ ಎಷ್ಟು ಫೀಸ್ ಇದೆ ಅಂತ. ಫೀಸ್ ಸ್ಟ್ರಕ್ಚರ್ ಫಾರ್ ಜನರಲ್ ಸ್ಟೂಡೆಂಟ್ಸ್ ಇನ್ ರೂಪೀಸ್. ಸೊ MBBS 4.5 year ಆ್ಯಂಡ್ 1 year ಇಂಟರ್ನ್ಶಿಪ್. ಸೊ ಸ್ಟೂಡೆಂಟ್ಸ್ ಡ್ಯೂರೇಷನ್ ಬಂದ್ಬಿಟ್ಟು 4.5 year ಇರುತ್ತೆ ಪ್ಲಸ್ 1 year ಇಂಟರ್ನ್ಶಿಪ್ ಇರುತ್ತೆ. ಸೊ ಫಸ್ಟ್ ಇಯರ್ ಫೀಸ್ ಎಷ್ಟಿದೆ ಅಂತ ನೋಡಿ. ಫಸ್ಟ್ ಇಯರ್ ಫೀಸ್ ಬಂದ್ಬಿಟ್ಟು 19,20,000. ಸೆಕೆಂಡ್ ಇಯರ್ ಫೀಸ್ ಬಂದ್ಬಿಟ್ಟು 19,15,000. ಥರ್ಡ್ ಇಯರ್ ಫೀಸ್ ಬಂದ್ಬಿಟ್ಟು 19,15,000. ಫೋರ್ತ್ ಇಯರು ಅಷ್ಟೇ ಇರುತ್ತೆ 19,15,000. ಫಿಫ್ತ್ ಇಯರ್ ಬಂದ್ಬಿಟ್ಟು 9,60,000 ಇರುತ್ತೆ. ಸೊ ಇದು ಫೀಸ್ ಫಾರ್ ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸು. ಆಲ್ ಇಂಡಿಯಾ ಕೌನ್ಸ್ಲಿಂಗಲ್ಲಿ MCCಯಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸೀಟ್ ಸಿಕ್ಕಿದ್ರೆ ನೀವು ಇಷ್ಟು ಪೇ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಇಯರು 19,20,000 ಪೇ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ಫಾರ್ ಜನರಲ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್. ನೆಕ್ಸ್ಟು ಫಾರ್ NRI ಕ್ಯಾಂಡಿಡೇಟ್ಸ್. ಸೊ ಫೀಸ್ ಸ್ಟ್ರಕ್ಚರ್ ಫಾರ್ NRI ಸ್ಟೂಡೆಂಟ್ ಇನ್ ಡಾಲರ್ಸ್. ಸೊ ಸ್ಟೂಡೆಂಟ್ಸ್ ಇದು US ಡಾಲರ್ಸಲ್ಲಿ ಇರುತ್ತೆ. ಸೊ 4.5 year ಆ್ಯಂಡ್ ಪ್ಲಸ್ 1 year ಇಂಟರ್ನ್ಶಿಪ್ ಇರುತ್ತೆ. ಸೊ ಫಸ್ಟ್ ಇಯರ್ ಬಂದ್ಬಿಟ್ಟು $45,500 US ಪೇ ಮಾಡಬೇಕು. ಸೆಕೆಂಡ್ ಇಯರ್ ಬಂದ್ಬಿಟ್ಟು $44,000. ಥರ್ಡ್ ಇಯರ್ ಬಂದು 44,000 ಆ್ಯಂಡ್ ಫೋರ್ತ್ ಇಯರು 44,000. ಫಿಫ್ತ್ ಇಯರ್ ಬಂದ್ಬಿಟ್ಟು $24,000 ಪೇ ಮಾಡಬೇಕು. ಸೊ ಸ್ಟೂಡೆಂಟ್ಸ್, NRI ಕ್ಯಾಂಡಿಡೇಟ್ಸು US ಡಾಲರ್ಸಲ್ಲಿರುತ್ತೆ ಫೀಸ್ ಸ್ಟ್ರಕ್ಚರು ಮತ್ತು ಇಂಡಿಯನ್ ಕ್ಯಾಂಡಿಡೇಟ್ಸ್ಗೆ ಇಟ್ ಈಸ್ ಇನ್ ರೂಪೀಸ್. So this is about the fee structure for general category students and NRI candidates. So if you are participating in MCC counseling, you are supposed to pay this much amount. Next, so students, next to hostel fees annu nodona. So hostel fees ನೀವು ನೋಡೋದಾದರೆ ಹಾಸ್ಟೆಲ್ ನೇಮ್ ಲೇಡೀಸ್ ಹಾಸ್ಟೆಲ್. ಸೊ ಲೇಡೀಸ್ ಹಾಸ್ಟೆಲ್ ಬಂದ್ಬಿಟ್ಟು ರಾಣಿ ಚೆನ್ನಮ್ಮ ಲೇಡೀಸ್ ಹಾಸ್ಟೆಲ್ ಅಂತ ಇದೆ. ರೂಮ್ ಟೈಪ್ ಬಂದ್ಬಿಟ್ಟು 2 sharing ನಾನ್ ಅಟ್ಯಾಚ್. ಸೊ ನಾನ್ ಅಟ್ಯಾಚ್ಡ್ ಬಾತ್ರೂಮ್ ಇರುತ್ತೆ. ಅಡ್ಮಿಷನ್ ಫೀಸ್ ನೀವು 200 ರೂಪೀಸ್ ಪೇ ಮಾಡಬೇಕು. ರೀಫಂಡಬಲ್ ಕಾಷನ್ ಮನಿ ಬಂದ್ಬಿಟ್ಟು 13,000 ಇರುತ್ತೆ. ಅಂದರೆ ರೀಫಂಡಬಲ್ ಅಮೌಂಟ್ ಇದು. ದೆನ್ ಇಯರ್ಲಿ ರೆಂಟ್ ಬಂದ್ಬಿಟ್ಟು 86,000 ಕಟ್ಟಬೇಕು. ಸೊ ಟೋಟಲ್ ಫಸ್ಟ್ ಇಯರ್ ಫೀಸ್ ಬಂದ್ಬಿಟ್ಟು 99,200 ರೂಪೀಸ್ ಪೇ ಮಾಡಬೇಕು. ಜೆಂಟ್ಸ್ ಹಾಸ್ಟೆಲು. ಸೊ ಜೆಂಟ್ಸ್ ಹಾಸ್ಟೆಲು 2 sharing ನಾನ್ ಅಟ್ಯಾಚ್. ಅಡ್ಮಿಷನ್ ಫೀಸ್ 200 ಪೇ ಮಾಡಬೇಕು. ರೀಫಂಡಬಲ್ ಕಾಷನ್ ಮನಿ ಬಂದ್ಬಿಟ್ಟು 16,000 ಪೇ ಮಾಡಬೇಕು.
ಮತ್ತು ಇಯರ್ಲಿ ರೆಂಟ್ ಬಂದುಬಿಟ್ಟು 92,000 ಇರುತ್ತೆ. ಸೊ ಫಸ್ಟ್ ಇಯರ್ ಬಂದುಬಿಟ್ಟು ನೀವು 1,08,200 ರೂಪೀಸ್ ಪೇ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ಫಾರ್ ಹಾಸ್ಟೆಲ್ ಫೀಸ್. ನೆಕ್ಸ್ಟು NRI ಕ್ಯಾಂಡಿಡೇಟ್ಸ್ಗೆ. ಸೊ ನಾವು ಈಗ ಜಸ್ಟ್ ನೋಡಿದ್ದು ಬಂದುಬಿಟ್ಟು ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ ಇರುತ್ತೆ. NRI ಸ್ಟೂಡೆಂಟ್ಸ್ಗೆ ಬಂದುಬಿಟ್ಟು 2 ಶೇರಿಂಗ್ ಅಟ್ಯಾಚ್ಡ್ ಬಾತ್ರೂಮ್ ಇರುತ್ತೆ. ಸೊ 200 ರೂಪೀಸ್ ನೀವು ಇದು ಫಸ್ಟು ಅಡ್ಮಿಷನ್ ಫೀಸ್ ಪೇ ಮಾಡಬೇಕು. ರೀಫಂಡಬಲ್ ಅಮೌಂಟ್ ಬಂದುಬಿಟ್ಟು 30,000 ಇರುತ್ತೆ. ಇಯರ್ಲಿ ರೆಂಟ್ ಬಂದುಬಿಟ್ಟು 1,25,000 ಇರುತ್ತೆ. ಸೊ ಫಸ್ಟ್ ಇಯರ್ ಫೀಸು ಟೋಟಲ್ ಬಂದುಬಿಟ್ಟು 1,55,200 ರೂಪೀಸ್ ಪೇ ಮಾಡಬೇಕು. ಸೊ ಫಾರ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇಟ್ ಈಸ್ ಸೇಮ್. ಯು ಹ್ಯಾವ್ ಟು ಪೇ 1,55,200 ರೂಪೀಸ್. ಸೊ ಸ್ಟೂಡೆಂಟ್ಸ್, ಒನ್ ಮೋರ್ ಥಿಂಗ್ ಹಿಯರ್ ಯು ಹ್ಯಾವ್ ಟು ನೋಟ್ ಡೌನ್, ರೂಮ್ ರೆಂಟ್ ಇನ್ಕ್ಲೂಡ್ಸ್ ಫುಡ್ ಚಾರ್ಜಸ್. ಸೊ ನೀವು ಸಪ್ರೇಟಾಗಿ ಫುಡ್ಗಂತ ಏನು ಪೇ ಮಾಡೋದಿರೋದಿಲ್ಲ. ಸೊ ಬ್ರೇಕ್ಫಾಸ್ಟು, ಲಂಚು, ಈವ್ನಿಂಗ್ ಸ್ನ್ಯಾಕ್ಸು, ಡಿನ್ನರು ಎಲ್ಲ ಈ ಅಮೌಂಟಲ್ಲೇ ಕೊಡ್ತಾರೆ. ಸೊ ರೀಫಂಡಬಲ್ ಕಾಷನ್ ಮನಿ ಡೆಪಾಸಿಟ್ ವಿತ್ 5% ಡಿಡಕ್ಷನ್ ಆ್ಯಸ್ ಮೇಂಟೆನೆನ್ಸ್ ಚಾರ್ಜಸ್ಸು. ಸೊ ನೀವು ಕಾಷನ್ ಡೆಪಾಸಿಟ್ ಏನು ಪೇ ಮಾಡಿರ್ತೀರ ಅದರಿಂದ 5% ರಿಡ್ಯೂಸ್ ಮಾಡಿರ್ತಾರೆ ಮೇಂಟೆನೆನ್ಸ್ ಚಾರ್ಜಸ್ಗೆ ಅಂತ. ಸೊ ಟೋಟಲ್ ಸ್ಟೂಡೆಂಟ್ಸ್ ನೀವು ಫಸ್ಟ್ ಇಯರ್ಗೆ ಇಷ್ಟು ಅಮೌಂಟ್ ಅಂತ ಪೇ ಮಾಡಿದ್ರೆ ಅದರಲ್ಲೇ ನಿಮಗೆ ಫುಡ್ಡು ಸಹ ಇನ್ಕ್ಲೂಡೆಡ್ ಆಗಿರುತ್ತೆ. So this is about the hostel fees. So next let us see the cutoff. So state quota. So student state quota dalli 12 seats ide. So out of the 12 seats 11 seats come under non Hyderabad Karnataka quota dalli barutte. 1 seat ಬಂದ್ಬಿಟ್ಟು ಹೈದ್ರಾಬಾದ್ ಕರ್ನಾಟಕ ಕೋಟಾದಲ್ಲಿ ಬರುತ್ತೆ. ಸೊ ಫಸ್ಟ್ ಬಂದ್ಬಿಟ್ಟು ನಾವು ನಾನ್ ಹೈದ್ರಾಬಾದ್ ಕರ್ನಾಟಕ ಕೋಟಾದಲ್ಲಿ ನೋಡೋಣ. GM ಕ್ಯಾಟಗರಿಯಲ್ಲಿ ಟೋಟಲ್ ಸೀಟ್ಸ್ ಅವೈಲೇಬಲ್ ಇರೋದು ಬಂದ್ಬಿಟ್ಟು 4 ಸೀಟ್ಸ್ ಇದೆ. ರ್ಯಾಂಕ್ ಬಂದ್ಬಿಟ್ಟು ಕಟ್ ಆಫ್ ಆಗಿರೋದು ಲಾಸ್ಟ್ ಇಯರ್ ಬಂದ್ಬಿಟ್ಟು 32,444, ಮಾರ್ಕ್ಸ್ ಬಂದ್ಬಿಟ್ಟು 594. ಸೊ ನೆಕ್ಸ್ಟು GMR ಕ್ಯಾಟಗರಿ. ಸೊ GMR ಕ್ಯಾಟಗರಿಯಲ್ಲಿ ಸೀಟ್ಸ್ ಅವೈಲೇಬಲ್ ಇರೋದು ಬಂದು 1 ಮತ್ತು ರ್ಯಾಂಕ್ ಬಂದ್ಬಿಟ್ಟು 79,855, ಮಾರ್ಕ್ಸ್ ಬಂದ್ಬಿಟ್ಟು 531. ನೆಕ್ಸ್ಟು 2AG ಕ್ಯಾಟಗರಿಯಲ್ಲಿ 1 ಸೀಟ್ ಅವೈಲೇಬಲ್ ಇದೆ ಮತ್ತು ರ್ಯಾಂಕ್ ಕಟ್ ಆಫ್ ಆಗಿರೋದು ಲಾಸ್ಟ್ ಇಯರ್ ಬಂದ್ಬಿಟ್ಟು 74,462, ಮಾರ್ಕ್ಸ್ ಬಂದ್ಬಿಟ್ಟು 537. ನೆಕ್ಸ್ಟು 2BG ಕ್ಯಾಟಗರಿಗೆ ಸೀಟ್ಸ್ ಬಂದ್ಬಿಟ್ಟು 1 ಇರುತ್ತೆ. ರ್ಯಾಂಕ್ ಬಂದ್ಬಿಟ್ಟು 61,247, ಮಾರ್ಕ್ಸ್ ಬಂದ್ಬಿಟ್ಟು 554. ನೆಕ್ಸ್ಟು 3BG ಕ್ಯಾಟಗರಿಗೆ ನಂಬರ್ ಆಫ್ ಸೀಟ್ ಅವೈಲೇಬಲ್ ಇರೋದು 1, ರ್ಯಾಂಕ್ ಬಂದ್ಬಿಟ್ಟು 51,813, ಮಾರ್ಕ್ಸ್ ಬಂದ್ಬಿಟ್ಟು 566. ನೆಕ್ಸ್ಟು SCG ಕ್ಯಾಟಗರಿಯಲ್ಲಿ 2 ಸೀಟ್ಸ್ ಇದೆ. ರ್ಯಾಂಕ್ ನೀವು ನೋಡೋದಾದರೆ 1,59,920, ಮಾರ್ಕ್ಸ್ ಬಂದ್ಬಿಟ್ಟು 453. ನೆಕ್ಸ್ಟು STG ಕ್ಯಾಟಗರಿಯಲ್ಲಿ 1 ಸೀಟ್ ಇರುತ್ತೆ. ರ್ಯಾಂಕ್ ಬಂದ್ಬಿಟ್ಟು 1,48,815, ಮಾರ್ಕ್ಸ್ ಬಂದ್ಬಿಟ್ಟು 462. ಸೊ ಟೋಟಲ್ ನೀವು ನೋಡ್ಬೋದು ನಾನ್ ಹೈದ್ರಾಬಾದ್ ಕರ್ನಾಟಕ ಕ್ಯಾಂಡಿಡೇಟ್ಸ್ಗೆ 11 ಸೀಟ್ಸ್ ಇರುತ್ತೆ. ನೆಕ್ಸ್ಟು ಹೈದ್ರಾಬಾದ್ ಕರ್ನಾಟಕ ಕ್ಯಾಂಡಿಡೇಟ್ಸ್ಗೆ ನೋಡಿ ಓನ್ಲಿ 1 ಸೀಟ್ ಇಸ್ ಅವೈಲಬಲ್. ಸೊ ಯಾವ ಕ್ಯಾಟಗರಿಗೆ ಅಂತ ನೋಡೋದಾದರೆ 2A ಕ್ಯಾಟಗರಿಗೆ. ಸೊ 2A ಕ್ಯಾಟಗರಿಗೆ 1 ಸೀಟ್ ಇದೆ. ರ್ಯಾಂಕ್ ಬಂದ್ಬಿಟ್ಟು ಕಟ್ ಆಫ್ ಆಗಿರೋದು 82,999, ಮಾರ್ಕ್ಸ್ ಬಂದ್ಬಿಟ್ಟು 522. ಸೊ ನೆಕ್ಸ್ಟು ನಾವು ಆಲ್ ಇಂಡಿಯಾ ಕೋಟಾ ಕಟ್ ಆಫ್ ನೋಡೋಣ. ಸೊ ಆಲ್ ಇಂಡಿಯಾ ಜನರಲ್ ಕ್ಯಾಟಗರಿಗೆ ರೌಂಡ್ 1ಅಲ್ಲಿ ಬಂದ್ಬಿಟ್ಟು ಲಾಸ್ಟ್ ಇಯರ್ ಕಟ್ ಆಫ್ ಇದ್ದಿದ್ದು ಬಂದು 1,79,222, ಮಾರ್ಕ್ಸ್ ಬಂದ್ಬಿಟ್ಟು 437. ರೌಂಡ್ 2ಅಲ್ಲಿ ಕಟ್ ಆಫ್ ಇದ್ದಿದ್ದು ಬಂದು 1,56,012 ರ್ಯಾಂಕ್, ಮಾರ್ಕ್ಸ್ ಬಂದ್ಬಿಟ್ಟು 456. ರೌಂಡ್ 3ನಲ್ಲಿ ರ್ಯಾಂಕ್ ಬಂದು 76,483, ಮಾರ್ಕ್ಸ್ ಬಂದ್ಬಿಟ್ಟು 535. ಸೊ ಯೂಶಲಿ ಸ್ಟೂಡೆಂಟ್ಸ್ ಡೀಮ್ಡ್ ಯೂನಿವರ್ಸಿಟೀಸಲ್ಲಿ ಫಸ್ಟು ಕಡಿಮೆ ಮಾರ್ಕ್ಸಿಗೆ ನಿಮಗೆ ಸೀಟ್ ಸಿಗುತ್ತೆ, ಬಟ್ ಹೋಗ್ತಾ ಹೋಗ್ತಾ ಮಾರ್ಕ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇನಿಷಿಯಲ್ ಸ್ಟೇಜಸಲ್ಲೇ ನೀವು ಸೀಟ್ ತೊಗೊಂಡ್ರೆ ಒಳ್ಳೆಯದು. ನೆಕ್ಸ್ಟು ಫಾರ್ NRI ಕ್ಯಾಂಡಿಡೇಟ್ಸ್ಗೆ ಕಟ್ ಆಫ್ ಆಗಿದ್ದು ಬಂದು ರ್ಯಾಂಕ್ 52,674, ಮಾರ್ಕ್ಸ್ ಬಂದ್ಬಿಟ್ಟು 259. ಸೊ ಸ್ಟೂಡೆಂಟ್ಸ್, ದಿಸ್ ಇಸ್ ಅಬೌಟ್ ಜವಾಹರ್ಲಾಲ್ ನೆಹರು ಮೆಡಿಕಲ್ ಕಾಲೇಜ್. ಸೊ ಸ್ಟೂಡೆಂಟ್ಸ್, ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಐ ವಿಲ್ ಮೀಟ್ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ ಸ್ಟೂಡೆಂಟ್ಸ್. ಆಲ್ ದಿ ವೆರಿ ಬೆಸ್ಟ್.